ನಮಸ್ಕಾರ ಸ್ನೇಹಿತರೆ, ನಾನೊಬ್ಬ ಬ್ಯಾಚುಲರ್ ಕಷ್ಟ ಏನು ಅಂತ ಬ್ಯಾಚುಲರ್ಸ್ಗೆ ಗೊತ್ತಿರುತ್ತೆ. ಹಂಗಾಗ್ಬಿಟ್ಟು ಇವತ್ತು ಎಗ್ ಫ್ರೈಡ್ ರೈಸ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋಣ ಅಂತ ನಿನ್ನೆ ಮಿಕ್ಕಿರೋ ಅನ್ನದಲ್ಲಿ ಎಗ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಈ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಮೊದಲು ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡೆ. ಅದಾದಮೇಲೆ ಒಲೆ ಹಚ್ಕೊಂಡ್ಬಿಟ್ಟು ಒಂದು ಕುಕ್ಕರಲ್ಲಿ ಬೇಳೆ ಅಂದರೆ ಕಡಲೆಬೇಳೆ, ಅದಾದಮೇಲೆ ಸಾಸಿವೆ, ಅದಾದಮೇಲೆ ಉಳ್ಳಾಗಡ್ಡಿ, ಅದಾದಮೇಲೆ ಮೆಣಸಿನ್ಕಾಯಿ, ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಕೊಟ್ಬಿಟ್ಟು ಅದನ್ನ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಧ್ಯಕ್ಕೆ ಗ್ಯಾಪ್ ಜಾಗ ಮಾಡ್ಕೊಳ್ಳಿ. ಮಧ್ಯಕ್ಕೆ ಗ್ಯಾಪ್ ಜಾಗ ಮಾಡ್ಕೋಬೇಕಂದ್ರೆ ಇದಕ್ಕೆ ಮೊಟ್ಟೆ ಹೊಡೆದಾಕಿದಾಗ ಆರಾಮಾಗಿ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಹಂಗಾಗಿಬಿಟ್ಟು ಮಧ್ಯಕ್ಕೆ ಗ್ಯಾಪ್ ಮಾಡ್ಕೊತಿದ್ದೀನಿ ನಾನಿವಾಗ. ಈ ಮಧ್ಯಕ್ಕೆ ಗ್ಯಾಪ್ ಮಾಡ್ಕೊಂಡಾದ್ಮೇಲೆ ಒಂದು ಮೊಟ್ಟೆನ ತೊಗೊಂಡ್ಬಿಟ್ಟು ನೀಟಾಗಿ ಹೊಡೆದ್ಬಿಟ್ಟು ಮಧ್ಯಕ್ಕೆ ಹಾಕಿದ್ದಾದಮೇಲೆ ಇದನ್ನು ಚೆನ್ನಾಗಿ ಒಂಥರ ಇದು ಆಮ್ಲೆಟ್ ಮಾಡಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ. ಇವಾಗ ಎಗ್ ರೈಸ್ ಮಾಡಬೇಕಾದ್ರೆ ಯಾವ ಥರ ನಮ್ಗೆ ಎಗ್ ಇದು ಬರಬೇಕು, ನಮಗೆ ಬಾಯಲ್ಲಿ ತಿಂದಾಗ ಯಾವ ಥರ ಎಗ್ ಬರಬೇಕು ಅಂತ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಎಗ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆ ಥರ ಅದನ್ನು ಚೆನ್ನಾಗಿಬಿಟ್ಟು ಕಲಿಸ್ಕೊಂಡ್ಬಿಟ್ಟು ನೀಟಾಗಿ ನೋಡಿದ್ಮೆ 1-2 ನಿಮಿಷ ಬಿಡಿ. ಅದು ಚೆನ್ನಾಗಿ ಬೆಂದಾದಮೇಲೆ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಯಾಕಂದರೆ ರುಚಿಗೆ ಬೇಕಲ್ಲ ಉಪ್ಪು, ಹಂಗಾಗಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಅನ್ನಕ್ಕೆ ಮೊದಲೇ ಉಪ್ಪು ಹಾಕಿದರೆ ಮೀಡಿಯಮ್ ಸೈಜಲ್ಲಿ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಚಿಲ್ಲಿ ಪೌಡರ್ ಇದ್ದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ನ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ. ಖಾರ ಜಾಸ್ತಿ ಆದರೆ ಎದೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿಬಿಟ್ಟು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಫಸ್ಟು 1-2 ನಿಮಿಷ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಟೇಸ್ಟ್ ಜೊತೆಗೆ ಚೆನ್ನಾಗಿ ನಮಗೆ ತಿನ್ನೋಕೆ ಒಂಥರ ಬೇಟರಪ್ಪ, ನಾನೊಬ್ಬ ಕುಕ್ ಅನಿಸುತ್ತೆ. ಓಕೆ, ಆವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ನಿನ್ನೆ ಉಳಿದಿರೋ ಅನ್ನನ ಅದಕ್ಕೆ ರೈಸ್ಗೆ ಹಾಕಿ ರೈಸ್ನ ಅದು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ವೆನಿಗರ್ ಇದ್ದರೆ ವೆನಿಗರ್ ಹಾಕ್ಕೊಳ್ಳಿ. ವೆನಿಗರ್ನ 1 ಬೂಚ್ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಮತ್ತು ಸೋಯಾ ಸಾಸ್ನ 1 ಬೂಚ್ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೋಬೇಡಿ. ಸೋಯಾ ಸಾಸ್ ಕಲರ್ ಬರುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಅದಾದಮೇಲೆ ಪ್ರಿಪ್ರೇಷನ್ ಆಗಿರುತ್ತೆ ನಮ್ಮ ಫುಡ್ಡು. 2 ನಿಮಿಷ ಕಲಿಸ್ಬಿಟ್ಟು ಆದಮೇಲೆ ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲಿ ರೆಡ್ ಚಿಲ್ಲಿ ಸಾಸು, ಅದಾದಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಏನಾದರೂ ಇರ್ತಾರೆ, ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಒಂದು ಮೊಟ್ಟೆ ಇತ್ತಂದರೆ ಮೊಟ್ಟೆ ತಗೊಳ್ಳಿ. ಮೊಟ್ಟೆ ತೊಗೊಂಡ್ಬಿಟ್ಟು ಅದನ್ನು ಮಧ್ಯಕ್ಕೆ ತೆಗೆದುಬಿಟ್ಟು ಅದನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ರೈಸ್ ಮೇಲೆ ಹಾಕ್ಕೊಳ್ಳಿ. ತಿನ್ನೋಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೀವೇನಾದರೂ ಅದನ್ನ 2 ಮಿಕ್ಸ್ ಮಾಡ್ಕೊಂಡು ತಿಂದುಬಿಟ್ಟು ಟೇಸ್ಟ್ ಮಾಡಿ ನೋಡಿ, ತುಂಬ ಖುಷಿ ಪಡ್ತೀರಿ. ನಿಮ್ಗೇನಾದರೂ ಟೇಸ್ಟ್ ಅನ್ನಿಸ್ತು, ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಅಂದರೆ ಒಬ್ಬ ಬ್ಯಾಚುಲರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.